ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದೊಳಗೆ ಒಂದು ಬ್ಲೌಸ್ ಡಿಸೈನನ್ನು ತೋರ್ಸಕತ್ತೀನಿ ಮತ್ತು ನಾರ್ಮಲ್ ಬ್ಲೌಸ್ ಆಗೈತಿ, ಅತಿ ಚಿಕ್ಕ ಅಳತೆಯ ಬ್ಲೌಸನ್ನು ತೋರ್ಸಕತ್ತೀನಿ. ಫಸ್ಟಿಗೆ ನಾವು ಬ್ಲೌಸ್ ಮೆಜರ್ಮೆಂಟನ್ನು ತೆಗೆದುಕೊಳ್ಳೋಣ. ನೋಡಿರಿ, ಬ್ಲೌಸ್ ಮೆಜರ್ಮೆಂಟ್, ಬ್ಲೌಸಿನ ಉದ್ದ ಫಸ್ಟ್ ಬ್ಯಾಕ್ ಉದ್ದನ ಯಾವಾಗಲೂ ಬ್ಯಾಕ್ ಪಾರ್ಟ್ ಒಳಗೆ ತೊಗೋಬೇಕು. ಬ್ಲೌಸಿನ ಉದ್ದ 12.5 ಇಂಚ್ ಐತಿ. ನೋಡಿರಿ, 12.5 13 ಇಂಚ್ವರೆಗೂ ಐತಿ. 13 ಇಂಚು ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್, ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ನೆಕ್ ಲೆಂತ್ ಯಾವಾಗಲೂ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಇದೇನು ಸೆಂಟ್ರ್ ಪಾರ್ಟ್ ಇರುತ್ತಲ್ಲ, ಫೋಲ್ಡಿಂಗ್ ಆಗಿರುತ್ತಲ್ಲ, ಇಲ್ಲಿ ಈ ಕಡೆಯಿಂದ ಕೆಳಗಡೆಯಿಂದ ತೊಗೋಬೇಕು. ಅಂದರೆ ಕರೆಕ್ಟಾಗಿ ನಿಮಗೆ ಇಲ್ಲಿ ನೆಕ್ ಲೆಂತ್ ಸಿಗ್ತೈತಿ. 3 ಇಂಚಿದೆ ಬ್ಯಾಕ್ ನೆಕ್, 3 ಇಂಚು ಅಂದ್ರೆ ಕೆಳಗಡೆಯಿಂದ 3 ಇಂಚು. ನೆಕ್ಸ್ಟ್ ಇದೇ ರೀತಿ ಇಟ್ಕೊಂಡು ಈ ಪಾರ್ಟನ್ನು ಇನ್ನೂ ಇದು ಮಾಡಬೇಡ್ರಿ. ಜಸ್ಟ್ ಈ ಪಾರ್ಟನ್ನು ಈ ರೀತಿ ನೀಟಾಗಿ ಇಟ್ಕೋರಿ. ನೀಟಾಗಿರ್ಬೇಕು. ಈ ಪಾರ್ಟ್ ಏನು ವಿಚಾರ ಮಾಡಬೇಡ್ರಿ. ಇದನ್ನ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಇರಬೇಕು. ನೀಟಾಗಿ ಈ ರೀತಿ ಮೇಲಿಂದ ಇಟ್ಕೊಂಡು ತೊಗೊಂಡ್ರೆ ನೋಡ್ರಿ 5 ಇಂಚ್ ಆರ್ಮೋಲ್ ಬರಾಕತ್ತೈತಿ. 5 ಇಂಚ್ ಆರ್ಮೋಲ್ ಬರ್ಕೊಂಡು ಈಗ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಫ್ರಂಟ್ ಪಾರ್ಟ್ ಫಸ್ಟ್ ಚೆಸ್ಟ್ ತೊಗೊಂಡು, ಚೆಸ್ಟ್ ನೋಡ್ರಿ ರಿಂಗ್ ಪಟ್ಟಿ ಕಡೆ ತೊಗೋಬೇಕು. ಚೆಸ್ಟನ್ನು ನೋಡ್ರಿ ಈ ರೀತಿ ತಗೊಂಡ್ರೆ 8.5 ಇಂಚ್ ಚೆಸ್ಟ್ ಐತಿ. ಇದು 34 ಇದೆ ಸುತ್ತಳತೆ. ಬ್ಲೌಸ್ ಕಟ್ಟಿಂಗ್ ಚಿಕ್ಕ ಅಳತೆ ಐತಿ, ಹಂಗಂತ ನೋಡೋಣ ಅಂತ. ನೆಕ್ಸ್ಟ್ ಒಂದು ಬ್ಲೌಸ್ ಡಿಸೈನ್ ಮಾಡೋದೈತಿ ಇದಕ್ಕೆ. ನೆಕ್ಸ್ಟ್ ಫ್ರಂಟ್ ನೆಕ್ 6.5 ಇಂಚ್, ಫ್ರಂಟ್ ನೆಕ್ 6.5 ಇಂಚ್. ನೆಕ್ಸ್ಟ್ ಶೋಲ್ಡ್ರ್ ಎಷ್ಟೈತಿ ರೆಡಿ ಅವ್ರದ್ದು 2.5 ಇಂಚು. ನೆಕ್ಸ್ಟ್ ವೇಸ್ಟ್ ಈ ರೀತಿ ಒಂದು ಬಟನನ್ನು ಹಾಕೋಬೇಕು. ಇಲ್ಲಿ ಕೆಳಗಿನ ಬಟನ್ ಹಾಕೊಂಡು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ತಗೋಬೇಕು. 12 ಇಂಚ್ ಐತಿ, ಅಂದರೆ 6 ಇಂಚ್ ವೇಸ್ಟ್. ನೆಕ್ಸ್ಟ್ ಬಸ್ಟ್ ಲೆಂತ್ ಅಂದರೆ ಹೆಂಗೆ ತೊಗೊಳ್ಳೋದು ನೋಡ್ರಿ. ಕರೆಕ್ಟಾಗಿ ಈ ರೀತಿ ಸೀದಾ ಏನು ಸ್ಟಿಚಿಂಗ್ ಇರುತ್ತಲ್ಲ ಅಲ್ಲಿ ಹಿಡಿಬೇಕು. ಇದು ನೋಡ್ರಿ, ಇಲ್ಲಿ ಇದೇನು ನಾವು ಕ್ರಾಸ್ ಪಟ್ಟಿಯನ್ನು ಕುಂಡಿಸ್ಕೊಂಡಿರ್ತೀವಿ, ಏನು ನಾವು ಟಕ್ಸ್ ಹಿಡ್ತಿರ್ತೀವಲ್ಲ ಅಲ್ಲಿಗೆ ಇಲ್ಲಿ ಮ್ಯಾಲೆ ಕರೆಕ್ಟಾಗಿ ಹಿಡ್ಕೊರಿ. ನೋಡ್ರಿ, ಈ ಥರ ಜಗ್ಗಿ ನೋಡಿದಾಗ ನಿಮ್ಗೆ 12.5 ಇಂಚ್ ಬಸ್ಟ್ ಪಾಯಿಂಟ್ ಸಿಗತೈತಿ. ಬಸ್ಟ್ ಪಾಯಿಂಟ್ ಎಷ್ಟೈತಿ, ಬಸ್ಟ್ ಲೆಂತ್ 12.5. ನೆಕ್ಸ್ಟ್ ಸ್ಲೀವ್ ಪಾರ್ಟನ್ನು 9 ಇಂಚು ಸ್ಲೀವ್ ಲೆಂತ್. ಸ್ಲೀವ್ ವಿಡ್ತ್ ಅಥವಾ ಆರ್ಮೋಲ್ ರೌಂಡ್ 7 ಇಂಚು. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗ್ 4.75 ಇಂಚು. ಈ ರೀತಿ ನಾವು ಬ್ಲೌಸ್ ಮೆಜರ್ ಮಾಡಬೇಕು. ಇದು ಸ್ವಲ್ಪ ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟೈತೆ ಅಂತಂದ್ರೆ 13 ಇಂಚ್ ಐತಿ. ನಾನು ಮೆಜರ್ಮೆಂಟ್ ತೊಗೊಂಡಿದ್ದೆ ಅವ್ರು ಸ್ಟಿಚ್ ಮಾಡಕ್ಕೆ ಕೊಡಕ್ಕೆ ಬಂದಾಗ. ಬಟ್ ಅವ್ರು ಏನು ಮಾಡ್ಯಾರ, ಈಗ ನಾರ್ಮಲ್ ನೆಕ್ ಕೊಟ್ಟಾರ. ಅದನ್ನು ಬೋಟ್ ನೆಕ್ ಆಗಿ ಹೆಂಗೆ ಹೊಲಿಯೋದು, ಹೆಂಗೆ ಕಟಿಂಗ್ ಮಾಡೋದು ಅಂತ ನೋಡೋಣ ಅಂತ ಬರ್ರಿ. ನೋಡಿರಿ, ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಒಳಗೆ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ಬೋಟ್ ನೆಕ್ ಐತಿ. ನೋಡಿರಿ, ಫಸ್ಟ್ ಬ್ಲೌಸ್ ಲೆಂತನ್ನು ಹಾಕೋಬೇಕು. ನೋಡಿರಿ, ಬ್ಲೌಸ್ ಲೆಂತ್ ಯಾವ ರೀತಿ ಹಾಕೋತೀನಿ ನೋಡಿರಿ. ನಾನು ಅವರಿಗೆ ರೆಡಿ 13 ಇಂಚು ಬ್ಲೌಸ್ ಲೆಂತ್ ಐತಿ. ನಾವು 14 ಇಂಚನ್ನು ಇಟ್ಕೋಬೇಕು. ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್. ಈಗ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಬೇಕು. 13 ಇಂಚ್ ಐತಿ, ಅದರ ಅರ್ಧ 6.5 ಇಂಚು. 6.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೀನಿ. 6.5 ಇಂಚಿಗೆ ನೆಕ್ಸ್ಟ್ ಒಂದು 1/4 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ತೊಗೋಬೇಕು. 8.5 ಇದೆ ಸುತ್ತಳತೆಗೆ ನಮಗೆ 6.5 ಇಂಚು ಆರ್ಮೋಲ್ ಸಾಕಾಗ್ತೈತಿ. 6.5 ಇಂಚು ಆರ್ಮೋಲ್ ಸಾಕಾಗ್ತೈತಿ. ನೆಕ್ಸ್ಟ್ ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೊಂಡ್ಬಿಡ್ರಿ. ಇಲ್ಲಿಂದ ಅರ್ಧ ಇಂಚ್ ಡೌನ್ ತೊಗೋಬೇಕು. ಈ ನೆಕ್ಕಿಂದ ಶೋಲ್ಡ್ರಿಗೆ ಅರ್ಧ ಇಂಚ್ ಡೌನ್ ತೊಗೋಬೇಕು. ಈಗ ಶೋಲ್ಡರ್ ಮಾರ್ಕ್ ಹಾಕೊಂಡು 2.5 ಇಂಚ್ ಹೊಡಿ ರೆಡಿ ಬೇಕಾಗಿರ್ತೈತಿ. 3/4 ಇಂಚ್ ಆ್ಯಡ್ ಮಾಡಿದ್ರೆ ಅದಕ್ಕೆ 3/4 ಇಂಚ್ ಶೋಲ್ಡ್ರು. ನೆಕ್ಸ್ಟ್ 3.5 ಇಂಚ್ ಅವ್ರಿಗೆ ನೆಕ್ ರೆಡಿ ಆಗ್ತೈತಿ. ನೆಕ್ಸ್ಟ್ ನಾನು ಬ್ಯಾಕ್ ಪಾರ್ಟ್ ಡಿಸೈನ್ ಮಾಡೋದ್ರಿಂದ ಯಾವುದೇ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕೋತೀನಿ. ಇಲ್ಲಿಂದ ಇಲ್ಲಿ 1/4 ಇಂಚ್ ರೀತಿಯಾಗಿ ಇಂಚ್ ಐತಿ. ಬ್ಯಾಕ್ ಬಟನ್ ಏನಿಲ್ಲ. ನೆಕ್ಸ್ಟ್ 8.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ. ನೋಡಿರಿ, ಇವ್ರಿಗೆ ಇಲ್ಲಿ ಬೇಕಾಗ್ತೈತಿ ಸುತ್ತಳತೆ. ಈ ರೀತಿ ಒಂದು ಸ್ವಲ್ಪ ಈ ಪಾಯಿಂಟ್ ಏನು 1/4 ಇಂಚ್ ಹಾಕಿವಲ್ಲ, ಅದು ಈ ರೀತಿ ಮಾಡಬೇಕು. ಇಲ್ಲಿಂದ 1.5 ಇಂಚ್ ವೇಸ್ಟ್, 6 ಇಂಚ್, 1 ಇಂಚ್ ಡಾಚ್, ನೆಕ್ಸ್ಟ್ 2 ಇಂಚ್ ಮಾರ್ಜಿನ್. ಈ ರೀತಿಯಾಗಿ ಒಂದು ಮಾರ್ಜಿನ್ ಲೈನನ್ನು ಹಾಕೋಬೇಕು. ಓಕೆ, ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಕ್ಲಿಯರಾಗಿ ನಾವು ಮಾಡ್ಬೋದು. ನೆಕ್ಸ್ಟ್
3 ಇಂಚು ಅವ್ರದ್ದು ಡೀಪ್ ಕೆಳಗಿನಿಂದ ಮೇಲಕ್ಕೆ 3 ಇಂಚ್ ಐತೆ ಅಂತ ಹೇಳಿದ್ನಲ್ಲ, ಅದನ್ನು ಅದಕ್ಕೆ 3/4 ಇಂಚನ್ನು ಆ್ಯಡ್ ಮಾಡಬೇಕು. 3/4 ಇಂಚ್ ಆಗುತ್ತೆ. ಇಲ್ಲಿಗೆ ಅವ್ರದ್ದು ರೆಡಿ ಬರಬೇಕು. ಇಲ್ಲಿಗೆ ಅವ್ರದ್ದು ರೆಡಿ ಬರಬೇಕು. ನಾವು ಬ್ಲೌಸ್ ಡಿಸೈನ್ ಮಾಡುವಾಗ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾವೇನು ಮಾಡಬೇಕು, ಇವ್ರದ್ದು ವೇಸ್ಟ್ ಭಾಳ ಕಡಿಮೆ ಇರೋದ್ರಿಂದ ನಾವಿಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸಿಡಿನು ಇಲ್ಲಿಂದ ಅರ್ಧ ಇಂಚು ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡು, ಇನ್ನೊಂದು ಆರ್ಮೋಲ್ ಅವ್ರದ್ದು ನಾವಿಲ್ಲೊಂದು ಚೆಕ್ ಮಾಡ್ಕೊಂಡು 6.5 ತೊಗೊಂಡಿದ್ದು ಕರೆಕ್ಟ್ ಇದೆ ಇಲ್ಲ ಅಂತೇಳಿ. ಅವ್ರದ್ದು ಆರ್ಮೋಲ್ ರೌಂಡು 7 ಇಂಚ್ ಐತಿ. ಆರ್ಮೋಲ್ ರೌಂಡು 7 ಇಂಚ್ ಐತಿ. ಇಲ್ಲಿಗೆ ನಾವು ಕಟಿಂಗ್ ಮಾಡ್ಕೊತೀವಿ. ಇಲ್ಲಿಂದ ಸ್ಟಿಚಿಂಗ್ ಬರುತ್ತೆ. ಈ ಸ್ಟಿಚಿಂಗ್ ಪಾಯಿಂಟಿಂದ ನಾವು ಹಿಡಿಬೇಕು ನೋಡಿರಿ. ಈ ರೀತಿ ತೊಗೊತ ಹೋಗಬೇಕು. ಹೋದಾಗ ನೋಡಿರಿ 6.5 ಇಂಚ್ ಬರಾಕತ್ತೈತಿ. ಅದಕ್ಕೆ ನಾವೀಗ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಡೌನ್ ತೊಗೋಬೇಕು. ಡೌನ್ ತೊಗೊಂಡಾಗ ನಮ್ಗೆ ಕರೆಕ್ಟಾಗಿ ಬರ್ತೈತಿ. 8.5 ಇಂಚ್ ಇಲ್ಲಿ. ನೆಕ್ಸ್ಟ್ ಇಲ್ಲಿಂದ 1/4 ಇಂಚ್, 1/4 ಇಂಚ್ ಅಲ್ಲ 1/4 ಇಂಚ್ ಈ ರೀತಿಯಾಗಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗತ್ತಿರ್ಬೋದು. ನಿಮ್ಗೆ ಕ್ಲಿಯರ್ ಹಾಕಿದ್ಮೇಲೆ ಈ ರೀತಿ ಬರಬೇಕು. ಈ ಪಾಯಿಂಟ್ ತೊಗೊಂಡು ಈ ರೀತಿ ಹಾಕಬೇಕು. ಇದು ನಿಮ್ಗೆ ಆರ್ಮೋಲ್ ಶೇಪ್. ಈಗ ಇದನ್ನು ಕಟಿಂಗ್ ಮಾಡ್ಕೊಂಡಂತ ಬರ್ರಿ. ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋರಿ. 6.25 ಇಂಚಿಗೆ ಈ ರೀತಿ ಒಂದು ಲೈನನ್ನು ಹಾಕೋರಿ. ಈ ಲೈನಿಂದ ನಮ್ದು ಬಸ್ಟ್ ಲೆಂತ್ 12.5 ಇಂಚ್ ಅಂತ ಹೇಳಿದ್ದೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 13.5 ಇಂಚಿಗೆ ಒಂದು ಬಸ್ಟ್ ಲೆಂತನ್ನು ಹಾಕೋಬೇಕು. ಹಾಕ್ಕೊಂಡು ಈ ರೀತಿಯಾಗಿ ಒಂದು ಲೈನನ್ನು ಹಾಕೋಬೇಕು. ಇಲ್ಲೇ ನಮ್ಗೆ 6.5 ಇಂಚ್ ಸಿಕ್ಕಿತ್ತಲ್ಲ, ಇಲ್ಲೇನು 6.5 ಇಂಚ್ ಹಾಕೊಂಡಿದ್ನಲ್ಲ 6.25 ಇಂಚಿಗೆ. ಈ 3/4 ಇಂಚ್ ನಂಗೆ ಇಷ್ಟು ಸಾಕಾಗ್ತೈತಿ. ಈ ಕಡೆಯಿಂದ ತೊಗೊಂಡಿದ್ದೆ ನಾನು. ಇಲ್ಲಿಂದ ಈ ರೀತಿ ಒಂದು ಲೈನ್ ಹಾಕೊಂಡ್ರು. ಈ ರೀತಿ ಒಂದು ಲೈನ್ ಹಾಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಸಿಗ್ತೈತಿ. ನೆಕ್ಸ್ಟು ನಾನು ನಿಮಗೆ ಬ್ಯಾಕ್ ಒಳಗೆ ಶೋಲ್ಡ್ರು 3/4 ಇಂಚ್ ತೊಗೊಂಡಿದ್ದೆ. ಇಲ್ಲಿ ಸಹ 3/4 ಇಂಚ್ ತೊಗೋತೀನಿ. 3/4 ಇಂಚು. ಆರ್ಮೋಲು 6.25 ಇಂಚು. 6.25 ಇಂಚು ನೋಡಿ. 6.25 ಇಂಚ್ ಅಂದರೆ ಇಲ್ಲಿಗೆ ಇದನ್ನು ಈ ರೀತಿಯಾಗಿ ಒಂದು ಲೈನ್ ಹಾಕೊಂಡ್ಮೇಲೆ ನಾವಿಲ್ಲೇನು ಮಾಡಬೇಕು, ಅರ್ಧ ಇಂಚ್ ಕ್ರಾಸ್ ತೊಗೋಬೇಕು. ಕಂಪಲ್ಸರಿ ಬ್ಯಾಕ್ ಈ ರೀತಿ ಕ್ರಾಸ್ ತೊಗೋಬೇಕು. ಫಸ್ಟ್ ನೀವು ಆರ್ಮೋಲದ್ದು ಕ್ಲಿಯರ್ ಮಾಡಿಬಿಡ್ತೀನಿ. ನೋಡಿರಿ ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್. ನೆಕ್ಸ್ಟು ಇಲ್ಲಿಂದ ಇಲ್ಲಿ ನೋಡಬೇಕು ನೋಡಿ 6.5 ಇಂಚು. ಅದರದ್ದು ಹಾಫ್ ಎಷ್ಟಾಗುತ್ತೆ ಇಲ್ಲಿಗೆ ಹಾಕಬೇಕು. ಅಂದರೆ ಎಲ್ಲಿ ಈ ರೀತಿ ಹಾಫ್ ಫೋಲ್ಡ್ ಆದಮೇಲೆ ನಿಮ್ಗೆ ಮಾರ್ಕ್ ಎಲ್ಲಿ ಸಿಗುತ್ತಲ್ಲ ಅಲ್ಲಿಗೆ ಹಾಕಬೇಕು. ಅಂದರೆ 3/4 ಇಂಚಿಗೆ ಸಿಕ್ತು. ಇಲ್ಲಿಂದ ಎಷ್ಟು ಇಲ್ಲಿ ಹಾಕೊಂಡ್ರಲ್ಲ, ಈಗ ನೋಡಿರಿ ಇಲ್ಲಿಂದ ಇಲ್ಲಿ 1/2 ಇಂಚ್ ಒಳಗಡೆ ತೊಗೋಬೇಕು. ಫ್ರಂಟ್ ಪಾರ್ಟಿ ಮಾತ್ರ ಇದು. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಒಂದು ಲೈನನ್ನು ಹಾಕಬೇಕು. ಓಕೆನಾ? ಇದೇನು ಸೆಂಟ್ರ್ ಪಾಯಿಂಟ್ ಇದೇ ಬರುತ್ತೆ ನಮಗೆ. ಇದಕ್ಕೂ ಇಲ್ಲಿಂದ ನಾವೇನು ಮಾಡಬೇಕು, 1/4 ಇಂಚ್ ಮಾತ್ರ ಒಳಗಡೆ ತೊಗೋಬೇಕು. ಈ ಪಾಯಿಂಟ್ ನೆಕ್ಸ್ಟ್ ಎದೆ ಸುತ್ತ ಐತಿ 8.5 ಇಂಚ್ ಐತಿ. ನಾನಿಲ್ಲಿ 9 ಇಂಚು ತೊಗೋತೀನಿ. 9 ಇಂಚು ಎದೆ ಸುತ್ತ ಐತೆ. ನೆಕ್ಸ್ಟ್ 2 ಇಂಚು ಮಾರ್ಜಿನ್. ಓಕೆ, ಈಗ ಈ ಪಾಯಿಂಟ್ ಕೊಡಿಸ್ಕೋಬೇಕು. ಈ ರೀತಿ ನೀವು ಮಾಡ್ಕೊಂಡು ಸ್ಟಿಚ್ ಮಾಡಿದ್ದ ಅಂತಂದರೆ ಆರ್ಮೋಲಲ್ಲಿ ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ಈ ಪಾಯಿಂಟ್ ಇದು ಆರ್ಮೋಲ್ ಒಳಗೆ ಇನ್ನೂ ಒಂದು ಟ್ರಿಕ್ ಐತಿ, ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಇದು ಆಮೇಲೆ ಡಾರ್ಕ್ ಹಾಕೋದು ಬೇಕಾಗ್ತೈತಿ. ನಾನು ನಿಮ್ಗೆ ಹೇಳ್ತೀನಿ ಅದ್ರದ್ದು ಒಂದು ಟ್ರಿಕ್. ನೆಕ್ಸ್ಟ್ ಈಗ ಲೆಂತ್ ಅವ್ರದ್ದು 6.5 ಇಂಚ್ ಐತಿ. ಇಲ್ಲಿಂದ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇದು ಬೋಟ್ನಕ್ಕಾದ್ರೂ 6.5 ಇಂಚಿಗೆ ಯಾಕೈತೀನಿ ಅಂದರೆ ನಾನು ಆಲ್ರೆಡಿ 1/2 ಇಂಚ್ 1/4 ಇಂಚಿನಷ್ಟು ಡೌನ್ ಮಾಡೀವಿ. ಅದಕ್ಕೆ ನಮ್ಗೆ ಮತ್ತೆ ರೆಡಿ ಸಿಗೋದು 6 ಇಂಚಿಗೆ ಸಿಗ್ತೈತಿ. ಈ ರೀತಿಯ ಒಂದು ರೌಂಡ್ ಶೇಪನ್ನು ಹಾಕೋ. ಓಕೆ, ಈಗ ನಿಮಗೆ ಡಾಟ್ ಪಾಯಿಂಟನ್ನು ಹೇಳ್ಕೊಡ್ತೀನಿ. ನೋಡಿರಿ ಡಾಟ್ ಪಾಯಿಂಟ್ ಇಲ್ಲಿಂದ ನೋಡಿರಿ ಡಾಟ್ ಪಾಯಿಂಟಿಗೆ ಇಲ್ಲಿಂದ 1.5 ಇಂಚು ನಮ್ದೇನು ರಿಂಗ್ ಪಟ್ಟಿ ಉಪ್ಪಟ್ಟಿ ಹಚ್ತೀವಲ್ರಿ ಆ ಕಡೆ ಸೈಡಿದ 1.5 ಇಂಚು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3.5 ಇಂಚು. ಈ ಲೈನಿಗೆ ಈ ಪಾಯಿಂಟಿಂದ 3.5 ಇಂಚು ನೋಡಿ ಈ ರೀತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಇಂಚು. ಒಂದು ಮುಕ್ಕಾಲಿ ಒಂದು ಪಾಯಿಂಟ್. ನೆಕ್ಸ್ಟ್ ಇಲ್ಲಿಂದ ನೋಡೋದು ಒಂದು ಸ್ಟ್ರೇಟ್ ಲೈನನ್ನು ನಾವು ಫಿಟ್ಟಿಂಗಿಗೆ ಹಾಕೊಂಡಿದ್ವಲ್ರಿ ಆಗಲೇ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ 1 ಇಂಚು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಲೈನ್ ಹಾಕೋದು. ಹೇಳ್ತಲ್ರಿ ಫ್ರೆಂಡ್ಸ್, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದು ರಿಂಗ್ ಪಟ್ಟಿ ಹಚ್ತೀವಲ್ಲ ಆ ಕಡೆ ಸೈಡ್ ಇಲ್ಲಿಂದ ಇನ್ನು ಬಸ್ಟ್ ಲೆಂತ್ ಲೈನ್ ಹಾಕೊಂತೀವಲ್ಲ ಅಲ್ಲಿಂದ 1.5 ಇಂಚು. ಇಲ್ಲಿಂದ ಇಲ್ಲಿ 3.5 ಇಂಚು. ಇಲ್ಲಿಂದ ಇಲ್ಲಿ 2.5 ಇಂಚು. ನೆಕ್ಸ್ಟ್ ಈ ಏನೋ ಫಿಟ್ಟಿಂಗ್ ಲೈನ್ ಹಾಕೊಂಡಿರ್ತೀವಲ್ಲ ಫಿಟ್ಟಿಂಗ್ ಮಾರ್ಜಿನ್ ಲೈನ್ ಅಲ್ಲಿಂದ 1 ಇಂಚಿನ ಮೇಲೆ ತೊಗೊಂಡು ಇಲ್ಲಿಂದ ಕೊಡಿಸ್ಕೊಬೇಕು. ಇಷ್ಟು ಸಿಂಪಲ್, ಏನು ಕನ್ಫ್ಯೂಸ್ ಇಲ್ಲ. ಇನ್ನೂ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ಇನ್ನೊಂದು ಬ್ಲೌಸ್ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಇಷ್ಟು ಆದಮೇಲೆ ಇದನ್ನ ಬಸ್ಟ್ ಹೈಟ್ ಇದು ಅದು ಟಕ್ಸ್ ಹೈಟ್ ಎಷ್ಟು ತೊಗೋಬೇಕಂದ್ರೆ 3 ಇಂಚ್ ಹೈಟ್ ತೊಗೋಬೇಕು. 3 ಇಂಚ್. ಈಗ ಈ ಪಾಯಿಂಟನ್ನು ಕೊಡಿಸ್ಕೊಂಡು ನೋಡಿ, ಈ ಪಾಯಿಂಟ್ ಕೊಡಿಸ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ನೋಡಿ ಇಂಪಾರ್ಟೆಂಟ್, ಈ ರೀತಿ ಸ್ಟ್ರೇಟ್ ಬಿಡಬೇಡ್ರಿ, ಸ್ವಲ್ಪ ರೌಂಡ್ ಶೇಪ್. ಈ ಪಾಯಿಂಟ್ ಎಷ್ಟೇ ರೌಂಡ್ ಶೇಪ್ ತಗೋರಿ ನೋಡಿ, ಸ್ವಲ್ಪ ಒಂದು 1/4 ಇಂಚಿನಷ್ಟು ಇಷ್ಟು ಮಾಡಿದ್ರೆ ಆಯ್ತು. ಇಲ್ಲ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಹಾಕ್ಕೊಂಡು ಇದು ಸಹ 2.5-3 ಇಂಚ್ವರೆಗೂ ನಡೀತೈತಿ. ನೆಕ್ಸ್ಟ್ ನೋಡಿ, ಈ ಪಾಯಿಂಟಿಗೆ ನಾವೊಂದು ಲೈನ್ ಹಾಕೋಬೇಕು. ಹಾಕ್ಕೊಂಡಲ್ಲ ಫ್ರೆಂಡ್ಸ್, ಇಷ್ಟು ಈ ಪಾಯಿಂಟ್ ಕರೆಕ್ಟಾಗಿರಬೇಕು. ಈಗ 3.5 ಇಂಚ್ ಇದ್ದರೆ ಸಾಕು, ಅದಕ್ಕಿಂತ ಹೆಚ್ಚು ತೊಗೋಬೇಡ್ರಿ. ನೆಕ್ಸ್ಟ್ ಈ ಕಡೆ ಅರ್ಧ ಇಂಚ್ ತೊಗೊರಿ, ತೊಗೊಂಡು ಈ ರೀತಿ ಒಂದು ಲೈನ್ ಹಾಕೋರಿ. ನೆಕ್ಸ್ಟ್ ಇದನ್ನು ಸಹ ಇದೇ ರೀತಿಯ ಲೈನ್ ಹಾಕೋರಿ. ನೋಡಿರಿ, ಈ ಮೆಜರ್ಮೆಂಟ್ ಮಾಡಿರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಈ ಪಾಯಿಂಟಿಂದ ನಾನು ಇದನ್ನೇ 3.5 ಇಂಚ್ ಸಾಕು ಅಂತ ಹೇಳ್ತೀನಿ ನಿಮಗೆ. ಈಗ ನೋಡಿರಿ, ಈ ಪಾಯಿಂಟಿಂದ ಇದು ಎಷ್ಟು ಬಂದೈತಿ? 3.25 ಬಂದಿದೆ. ಎಷ್ಟು ಬಂದೈತಿ? 3.25 ಬಂದೈತಿ. ಈ ಪಾಯಿಂಟಿಂದ ಈ ಕಡೆ ಒಂದು ಲೈನ್ ಹಾಕೊಂಡ್ರಲ್ಲ, ಅದು ಎಷ್ಟು ಬಂತು ನೋಡಿರಿ? 3.5 ಇಂಚ್ ಬಂತು. ಎಷ್ಟು? 1/4 ಇಂಚ್ ನಮ್ಗೆ ಈ ಲೈನಿಗೆ ಕಡಿಮೆ ಐತೆ, ಅದಕ್ಕೆ ನಾನು ಇಲ್ಲಿ 1/4 ಇಂಚನ್ನು ಹೆಚ್ಚಿಗೆ ತೊಗೊಳ್ತೀನಿ. ಇಲ್ಲಿ ಮಾರ್ಕ್ ಹಾಕ್ತೀನಿ. ಓಕೆ, ಇಷ್ಟಾದಮೇಲೆ ನೋಡಿರಿ, ಇಲ್ಲಿ 1/4 ಇಂಚ್ ಡೌನ್ ತೊಗೋಬೇಕು. ಈ ರೀತಿ 1/4 ಇಂಚ್ ಮಾತ್ರ ತೊಗೊಂಡು ಇದೇನು ಪಾಯಿಂಟ್ ಹಾಕಿವಲ್ಲ ಈ ರೀತಿ ಸಿಂಪಲ್, ಏನು ಕನ್ಫ್ಯೂಸ್ ಇಲ್ಲ. ನೆಕ್ಸ್ಟ್ ಇದೇನು ಪಾಯಿಂಟ್ ಎಕ್ಸ್ಟ್ರಾ 1/4 ಇಂಚ್ ತೊಗೊಂಡಿವಲ್ಲ ಅದನ್ನು ಇದೇನಾಗ ಆರ್ಮೋಲ್ ಶೇಪ್ ಹಾಕೊಂಡಿವಲ್ಲ ಅದಕ್ಕೆ ಜಾಯಿಂಟ್ ಮಾಡ್ಕೊಂಡ್ರೆ ಮುಗೀತು. ಇದು ಶೇಪ್ ತೊಗೊಂಡು ಈ ರೀತಿ ಬರಬೇಕು. ಇದೇನಾಗ ಫಸ್ಟ್ ಆರ್ಮೋಲ್ ಹಾಕೊಂಡಿರ್ತಲ್ಲ ಅದೇ ಸೇಮೇ ಇದು ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಈ ಲೈನ್ ಹಾಕೊಂಡಿನಿ. ಈ ಲೈನ್ ನೆಕ್ಸ್ಟ್ ಇದನ್ನು ಒಂದು ಅರ್ಧ ಇಂಚಿಗೆ ಇದು ಅರ್ಧ ಇಂಚಿಗೆ ಹಾಕೊಂಡಾಗ ನಮಗೆ ಇಲ್ಲಿ 1/4 ಇಂಚ್ ಕಡಿಮೆ ಬರ್ತೈತಲ್ಲ ಅದನ್ನು ಕವರ್ ಮಾಡ್ಕೊಂಡಿನಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಬರುವುದಿಲ್ಲ. ಈಗ ಫ್ರಂಟ್ ಪಾರ್ಟದ್ದು ಮುಗಿತು, ಎಲ್ಲನೂ ಕಟಿಂಗ್ ಮಾಡೋದು ಏನಂತ. ಇನ್ನೊಂದು ವೇಸ್ಟ್ ಅವ್ರಿಗೆ ಎಷ್ಟು ಬೇಕಲ್ರಿ ಅದನ್ನ ನೋಡ್ಬಿಡೋಣ. ಈಗಂತ 6 ಇಂಚ್ ಬೇಕು ಅವ್ರಿಗೆ ವೇಸ್ಟ್, ಅಷ್ಟನ್ನೇ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1/4 ಇಂಚ್ ಇದಕ್ಕೆ ಹೋಗುತ್ತೆ, ಅಂದರೆ 3.25 ಇಂಚ್ ಸಿಗುತ್ತೆ. ನಮಗೆ 3/4 ಇಂಚ್ ಸಿಗುತ್ತೆ. ಇಲ್ಲೇ 2.25 ತೊಗೊಂಡ್ರೆ ಸಾಕು ರೀ ಅವರಿಗೆ. ಈ ರೀತಿ ಇಷ್ಟು ತೊಗೊಂಡ್ರೆ ಸಾಕು. ಅಂದರೆ ನಾನು 1/2 ಇಂಚ್ ಕ್ರಾಸ್ ತೊಗೊಂಡ್ರೆ ಇಲ್ಲಿ ಈ ರೀತಿ 1/2 ಇಂಚ್ ತೊಗೊಂಡ್ರೆ ನಿಮಗೆ ಯಾವುದೇ ಫಿಟ್ಟಿಂಗ್ ಮಾಡಬೇಕಾದ್ರೆ ಬಟ್ಟೆ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಬಂತು ಅಡ್ಜಸ್ಟ್ ಮಾಡಬೇಕು ಅನ್ನೋಂಥ ಪ್ರಾಬ್ಲಮ್ ಏನೂ ಬರೋಂಗಿಲ್ಲ. ಈಗ ಕಟಿಂಗ್ ಮಾಡ್ಕೊಂಡು ಬನ್ನಿ. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಸ್ಲೀವನ್ನು ಕಟಿಂಗ್ ಮಾಡ್ತೀನಿ. ಸ್ಲೀವ್ ಲೆಂತ್ ಎಷ್ಟೈತಿ? 9 ಇಂಚ್ ಐತಿ. ರೆಡಿ. ನಾನು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 10 ಇಂಚ್ ತೊಗೊಳಕತ್ತೀನಿ. 10 ಇಂಚಿಗೆ ಒಂದು ಮಾರ್ಕನ್ನು ಹಾಕೀನಿ. 10 ಇಂಚು ಒಂದು ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಮಾರ್ಕ್ ಹಾಕಿ ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ 10 ಇಂಚಿಗೆ ಒಂದು 3 ಇಂಚ್ ಡೌನ್ ತೊಗೊಂಡು ಸಾಕು. ಮತ್ತು ಇರೋದೇ ಸುತ್ತಳೀತಿನ ಕಡಿಮೆ ಇದೆ, 3 ಇಂಚ್ ಸಾಕಾಗ್ತೈತೆ ನಮಗೆ. ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಆರ್ಮೋಲ್ ರೌಂಡ್ ಎಷ್ಟು ಇರುತ್ತಲ್ರಿ ಅಲ್ಲಿಗೆ ಇಟ್ಕೋಬೇಕು. 7 ಇಂಚ್ ಐತಿ. 7 ಇಂಚಿಗೆ ಇಲ್ಲಿಂದ ಇಲ್ಲಿಗೆ 7 ಇಂಚ್ ಹಾಕೊಂಡಿನಿ. ನೆಕ್ಸ್ಟ್ 2 ಇಂಚ್ ಮಾರ್ಜಿನ್ ಸಿಕ್ತು ನಮ್ಗೆ ಬಟ್ಟೆ ಕರೆಕ್ಟಾಗಿ. ನೋಡಿರಿ, ಫಿಟ್ಟಿಂಗ್ 4.25 ಇಂಚಿದೆ. 4.25 ಇಂಚು. ನೆಕ್ಸ್ಟ್ 2 ಇಂಚ್ ಫಿಟ್ಟಿಂಗ್. ಈ ರೀತಿ ಪಾಯಿಂಟ್ಸ್ಗಳನ್ನ ಜಾಯಿಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾನು ಈಗ ಟ್ರೆಂಡ್ ಒಳಗಿರುವಂತಹ ಈ ಇನ್ಸ್ಟ್ರೂಮೆಂಟನ್ನು ತೊಗೊಂಡು ನೀವು ಯಾವ ರೀತಿ ಯೂಸ್ ಮಾಡ್ಬೋದು. ಮತ್ತು ಶೇಪ್ ಇಬ್ಬರಿ ಈಗ ಸ್ಲೀವ್ ಶೇಪ್ ಹಾಕೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಕಷ್ಟ ಅನ್ನೋಕ್ಕಿಂತ ಏನಪ್ಪ ಅಂದ್ರೆ ಎಕ್ಸಾಕ್ಟಾಗಿ ಬರೋಂಗಿಲ್ಲ. ಸ್ವಲ್ಪ ಡೌನ್ ಹೆಚ್ಚಾಗ್ತಪ್ಪ ಅಂದ್ರೆ ಆರ್ಮೋಲೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನು ಈ ಟ್ರಿಕ್ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿರಿ ನಿಮ್ಗೆ ತಿಳಿಯೋಂಗೆ ನಾನು ಈ ಕಡೆ ಉಲ್ಟಾ ಹಾಕಿದೆ. ಆಗ ಈ ಕಡೆ ಇತ್ತು, ಈ ಕಡೆ ಮಾಡೀನಿ. ನೋಡಿರಿ ಹೇಳ್ತೀನಿ. ಏನಿದೆ ಆರ್ಮೋಲ್ ಶೇಪ್ ಏನೈತಲ್ರಿ, ಆರ್ಮೋಲ್ ಇಲ್ಲೇನು ಮೇಲ್ಗಡೆ ಶೇಪ್ ಐತಲ್ಲ ಇದನ್ನು ಉಲ್ಟಾ ಇಟ್ಕೋಬೇಕು ಒಂದು. ನೆಕ್ಸ್ಟ್ ಇಲ್ಲಿಂದ ಈ ಪಟ್ಟಿ ಏನೈತಲ್ರಿ 1 ಇಂಚ್ ಈ ಬಟ್ಟೆಗಿಂತ 1 ಇಂಚು ಹೊರಗಡೆ ಹೋಗಿರ್ಬೇಕು. ನೆಕ್ಸ್ಟ್ ಈ ಪಾಯಿಂಟ್ ಈ ರೀತಿ ಈ ಸ್ಟ್ರೇಟ್ ಲೈನ್ ಕರೆಕ್ಟ್ ಮ್ಯಾಚ್ ಆಗಿರ್ಬೇಕು. ಈ ರೀತಿ ಹಾಕಿದ್ರೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಬ್ಯಾಕ್ ನೋಡ್ರಿ ತೋರಿಸ್ತೀನಿ ರೀ. ಬ್ಯಾಕ್ ಶೇಪ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಬ್ಯಾಕ್ ಹಾಕಿದ್ರೆ ಫ್ರಂಟ್ ಹೆಂಗಪ್ಪ ಅಂತಲೂ ಒಂದು ಕ್ವಶನ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗೆ ಫ್ರಂಟನ್ನು ತೋರಿಸ್ತೀನಿ. 1.5 ಇಂಚ್ವರೆಗೂ ಹೊರಗಡೆ ಇಡ್ರಿ. ಈಗ 1.5 ಇಂಚ್
ಎಷ್ಟು ರೀ 1.5 ಇಂಚು ಇಟ್ಟರೆ ಅಂದ್ರೆ ಇದು ಮತ್ತೆ ಸ್ಟ್ರೇಟ್ ಲೈನ್ ಇರಬೇಕು. ಇಲ್ಲಿ 1.5 ಇಂಚ್ ವರೆಗೆ ಇಟ್ಟರೆ ಅಂದ್ರೆ ನೋಡಿರಿ ತೋರಿಸ್ತಾ ಇರ್ತೀನಿ ನಿಮ್ಗೆ ಆರ್ಮೋಲ್ ಶೇಪ್ ಎಷ್ಟು ಕರೆಕ್ಟಾಗಿ ಬಂತು. ಇದು ಬ್ಯಾಕ್ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಸ್ಲೀವನ್ನು ಕಟ್ ಮಾಡಿ ನಾನು ಇಲ್ಲಿ ಯಾವುದೇ ಬಟ್ಟೆನ ಜಾಯಿಂಟ್ ಮಾಡ್ಕೊಳಕ್ಕಿಲ್ಲ. ಕರೆಕ್ಟಾಗಿ ನನಗೆ ಎಷ್ಟು ಬೇಕು ಕೊಟ್ಟೆ ಸಿಕ್ಕೈತಿ. ಹೀಗಾಗಿ ನಾನು ಫ್ರಂಟು ಬ್ಯಾಕ್ ಎರಡನ್ನೂ ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ನೋಡಿರಿ ಈ ರೀತಿ ನೋಡಿರಿ ಫ್ರಂಟ್ ಶೇಪನ್ನು ತೆಗೆದುಬಿಡ್ತೀನಿ. ಬಟ್ಟೆಗೆ ಜಾಯಿಂಟ್ ಮಾಡ್ಕೊಳ್ತಿತ್ತಂದ್ರೆ ಬಟ್ಟೆ ಫ್ರಂಟ್ ಶೇಪನ್ನು ತೆಗಿಬೇಡ್ರಿ. ಆಮೇಲೆ ಎಲ್ಲ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿಲ್ಲ ಆದಮೇಲೆ ತೆಗಿ. ನೋಡಿರಿ ಇಷ್ಟಾದ್ರೆ ನಿಮ್ದು ಬ್ಲೌಸ್ ಕಟಿಂಗ್ ಮುಗೀತಾ. ಇನ್ನೊಂದು ಲಾಸ್ಟ್ ಕ್ರಾಸ್ ಬೆಲ್ಟ್ ಒಂದು ತೋರಿಸ್ತೀನಿ ನೋಡಿರಿ. ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಿಲ್ಲ ನೋಡಿರ್ಬೋದು ನೀವು. ನೋಡಿ ಇದನ್ನು 3.5 ಇಂಚ್ ತೊಗೊರಿ. ಒಂದು ಸೈಡ್ 3 ಇಂಚ್ ತೊಗೊರಿ. ಇದು ಎಲ್ಲ ಬ್ಲೌಸಿಗೂ ಕಾಮನ್ ಆಗಿರುತ್ತೆ. ಜಸ್ಟ್ ಬ್ಲೌಸ್ ಲೆಂತ್ 15 ಇಂಚ್ ಮೇಲೆ ಹೋದಂದ್ರೆ 4 ಇಂಚ್ ಲೆಂತ್ ತೊಗೊರಿ ಅಷ್ಟೇ. ಈ ರೀತಿಯಾಗಿ ಒಂದು ಶೇಪನ್ನು ಹಾಕೋರಿ. ಈ ಕಡೆ ಸೆಂಟರ್ ಕರೆಕ್ಟಾಗಿ 2.5 ಇಂಚ್ ಬರಲೇಬೇಕು. ಮತ್ತು ಡೀಪಾಗಿ ಈ ರೀತಿ ತೊಗೊಂಡ್ರೆ ಅಂದ್ರೆ ಇದು ಶೇಪ್ ಚೆಂದ ಬರಂಗಿಲ್ಲ. ಈ ರೀತಿ ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕೋರಿ. ನೋಡ್ರಿ ಇದು ಉಪ್ಪಟ್ಟಿ ನಿಂಪಟ್ಟಿ ಕಡೆ ಬರುತ್ತೆ. 3.5 ಇಂಚ್ ಇದು ಫಿಟ್ಟಿಂಗ್ ಸೈಡ್ ಬರುತ್ತೆ. ಫಿಟ್ಟಿಂಗ್ ಸೈಡ್ ಇದ್ದರೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಅದನ್ನು ಜಾಯಿಂಟ್ ಮಾಡೋದ್ರಿಂದ ಈಸಿ ಆಗ್ತದೆ. ನೋಡ್ರಿ ಅವ್ರದ್ದು ಮೇನ್ ಬಟ್ಟೆ ಈ ರೀತಿ ಈ ಬಟ್ಟೆ ಭಾಳ ಸೂಕ್ಷ್ಮ ಭಾಳ ನೋಡಿ ನೀವು ಈ ರೀತಿ ಕಟ್ ಮಾಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಅಂದಾಜು ನೀವು ಬಟ್ಟೆ ಚೇಂಜ್ ಮಾಡಲ್ಲ ಕಟ್ ಮಾಡಿ ಈ ರೀತಿ ಬಟ್ಟೆ ಚೇಂಜ್ ಮಾಡಿದ್ರೆ ಭಾಳ ಈಸಿ ಆಗ್ತದೆ. ಇಲ್ಲ ಸಣ್ಣ ತಗೊಂಡು ಈ ರೀತಿ ನಾವು ಸ್ಲೀವ್ ನೋಡಿ ಬ್ಯಾಕ್ ಮಾಡ್ಕೊಂಡು ಇದು ಕ್ಲೋಸ್ ಇರುತ್ತೆ. ಈ ರೀತಿ ಕ್ಲೋಸ್ ಇರುತ್ತೆ. ನಿಮಗೆ ಒಂದು ಕಾಲೇಜ್ ಬಟ್ಟೆ ಚೇಂಜ್ ಮಾಡಿ ನಾನು ಬ್ಯಾಕ್ ಮಾಡ್ಕೊಂಡು ಯಾವುದು ಡಿಸೈನ್ ಇರುತ್ತೆ ಮಾಡಿದ್ದು ಡಿಸೈನ್ ಹಾಕಿ ಎಲ್ಲ ಯೂಸ್ ಮಾಡಿರ್ತೀರ ನೀವು ಸ್ಟಿಚ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ. ಇದು ಫ್ರಂಟ್ ಪಾರ್ಟ್ ಪಾರ್ಟ್ ಕಟ್ ಮಾಡಿದ್ರೆ ಅಂದರೆ ಬ್ಲೌಸ್ ಫಿನಿಶ್ ಆಗ್ತೈತಿ. ಕಟಿಂಗ್ ಅಂದರೆ ಬ್ಯಾಕ್ ಪಾರ್ಟ್ ಸ್ಲೀವ್ ಫ್ರಂಟ್ ಪಾರ್ಟ್ ಪಾಸ್ವರ್ಡ್ ಇಷ್ಟು ಎಲ್ಲ ಬಂಪಟ್ಟಿ ಎಲ್ಲ ಫಿನಿಶ್ ಮಾಡಿ ಶೇರ್ ಮಾಡ್ತೀವಿ. ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.